ನಿನ್ನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಧಾನಿ ಮೋದಿ ಅಭಿವೃದ್ಧಿಯ ಕಹಳೆ ಮೊಳಗಿಸಿದರು. ಪರಿಣಾಮ ಕಣಿವೆ ನಾಡಿನಲ್ಲಿ ಇವತ್ತು ಸಂಭ್ರಮ ಮನೆ ಮಾಡಿದೆ. ಒಂದೇ ಭಾರತ್ ರೈಲಿನಲ್ಲಿ ಸಂಚರಿಸಿ ಜನರು ಸಂತಸಗೊಂಡಿದ್ದಾರೆ. ರಕ್ತ ಹರಿದ ಜಾಗದಲ್ಲಿ ಅಭಿವೃದ್ಧಿಯ ಹೊಳೆ ಹರಿಯುತ್ತಿದೆ. ನರಮೇಧ ನಡೆದ ಪ್ರದೇಶದಲ್ಲಿ ವಿಶ್ವದ ಅತಿ ದೊಡ್ಡ ರೈಲ್ವೆ ಸೇತುವೆ ತಲೆ ಎತ್ತಿ ನಿಂತಿದೆ. ಕಾಶ್ಮೀರದಲ್ಲಿ ಮೊದಲ ಒಂದೇ ಭಾರತ್ ರೈಲು ಸಂಚರಿಸಿದೆ. ಅಂಜಿ ಸೇತುವೆ ಮೇಲೆ ಒಂದೇ ಭಾರತ್ ಆರ್ಭಟ. ಹೌದು, ಜಮ್ಮು ಮತ್ತು ಕಾಶ್ಮೀರದ ವಿಶ್ವದ ಅತಿ ಎತ್ತರದ ಚೇನಾಬ್ ರೈಲ್ವೆ ಸೇತುವೆಯನ್ನ ನಿನ್ನೆ ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು. ಜೊತೆಗೆ ಅಂಜಿ ನದಿ ಮೇಲೆ ನಿರ್ಮಿಸಿದ ಭಾರತದ ಮೊಟ್ಟ ಮೊದಲ ಕೇಬಲ್ ಸ್ಟೇಡ್ ರೈಲು ಸೇತುವೆಯನ್ನು ನಮೋ ಉದ್ಘಾಟಿಸಿದ್ರು. ಅಷ್ಟೇ ಅಲ್ಲ, ಕಾತ್ರಾ ಶ್ರೀನಗರ ನಡುವಿನ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಪ್ರಧಾನಿ ಮೋದಿ ಹಸಿರು ನಿಶಾನೆ ತೋರಿದ್ರು. ಇದೀಗ ಮೊದಲ ಒಂದೇ ಭಾರತ್ ರೈಲು ಅಂಜಿ ಸೇತುವೆಯಲ್ಲಿ ಆರ್ಭಟಿಸಿದೆ. ಒಂದೇ ಭಾರತ್ ರೈಲಿನಲ್ಲಿ ಹುಟ್ಟುಹಬ್ಬ ಆಚರಣೆ. ಕಾಶ್ಮೀರದ ಮೊದಲ ಒಂದೇ ಭಾರತ್ ರೈಲಿನಲ್ಲಿ ಸಂಚರಿಸಿದ ಪ್ರಯಾಣಿಕರು ಸಂತಸಗೊಂಡಿದ್ದಾರೆ. ವಾರಣಾಸಿಯ ರಾಕೇಶ್ ಹಾಗೂ ನೇಹಾ ದಂಪತಿ ಒಂದೇ ಭಾರತ್ ರೈಲಿನಲ್ಲಿ ತಮ್ಮ ಮಗನ ಹುಟ್ಟುಹಬ್ಬ ಆಚರಿಸಿದ್ದಾರೆ. ರೈಲು ಅಂಜಿಕಾ ಸೇತುವೆ ತಲುಪುತ್ತಿದ್ದಂತೆ ಕೇಕ್ ಕತ್ತರಿಸಿ ಮೋಕ್ಷನ 6ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ನೋಡಿದ್ರಲ್ವಾ, ಕಣಿವೆ ನಾಡು ಹಿಂದಿನಂತಲ್ಲ. ಉಗ್ರರು ಎಷ್ಟೇ ದಾಳಿ ಮಾಡಿದ್ರು ಭಾರತ ಮಾತ್ರ ಬಗ್ಗಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಧಾನಿ ಮೋದಿ ಅಭಿವೃದ್ಧಿಯ ಕಹಳೆ ಮೊಳಗಿಸಿದರು. ಪರಿಣಾಮ ಕಣಿವೆ ನಾಡಿನಲ್ಲಿ ಇವತ್ತು ಸಂಭ್ರಮ ಮನೆ ಮಾಡಿದೆ. ಒಂದೇ ಭಾರತ್ ರೈಲಿನಲ್ಲಿ ಸಂಚರಿಸಿ ಜನರು ಸಂತಸಗೊಂಡಿದ್ದಾರೆ. ರಕ್ತ ಹರಿದ ಜಾಗದಲ್ಲಿ ಅಭಿವೃದ್ಧಿಯ ಹೊಳೆ ಹರಿಯುತ್ತಿದೆ. ನರಮೇಧ ನಡೆದ ಪ್ರದೇಶದಲ್ಲಿ ವಿಶ್ವದ ಅತಿ ದೊಡ್ಡ ರೈಲ್ವೆ ಸೇತುವೆ ತಲೆ ಎತ್ತಿ ನಿಂತಿದೆ. ಕಾಶ್ಮೀರದಲ್ಲಿ ಮೊದಲ ಒಂದೇ ಭಾರತ್ ರೈಲು ಸಂಚರಿಸಿದೆ. ಅಂಜಿ ಸೇತುವೆ ಮೇಲೆ ಒಂದೇ ಭಾರತ್ ಆರ್ಭಟ. ಹೌದು, ಜಮ್ಮು ಮತ್ತು ಕಾಶ್ಮೀರದ ವಿಶ್ವದ ಅತಿ ಎತ್ತರದ ಚೇನಾಬ್ ರೈಲ್ವೆ ಸೇತುವೆಯನ್ನ ನಿನ್ನೆ ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು. ಜೊತೆಗೆ ಅಂಜಿ ನದಿ ಮೇಲೆ ನಿರ್ಮಿಸಿದ ಭಾರತದ ಮೊಟ್ಟ ಮೊದಲ ಕೇಬಲ್ ಸ್ಟೇಡ್ ರೈಲು ಸೇತುವೆಯನ್ನು ನಮೋ ಉದ್ಘಾಟಿಸಿದ್ರು. ಅಷ್ಟೇ ಅಲ್ಲ, ಕಾತ್ರಾ ಶ್ರೀನಗರ ನಡುವಿನ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಪ್ರಧಾನಿ ಮೋದಿ ಹಸಿರು ನಿಶಾನೆ ತೋರಿದ್ರು. ಇದೀಗ ಮೊದಲ ಒಂದೇ ಭಾರತ್ ರೈಲು ಅಂಜಿ ಸೇತುವೆಯಲ್ಲಿ ಆರ್ಭಟಿಸಿದೆ. ಒಂದೇ ಭಾರತ್ ರೈಲಿನಲ್ಲಿ ಹುಟ್ಟುಹಬ್ಬ ಆಚರಣೆ. ಕಾಶ್ಮೀರದ ಮೊದಲ ಒಂದೇ ಭಾರತ್ ರೈಲಿನಲ್ಲಿ ಸಂಚರಿಸಿದ ಪ್ರಯಾಣಿಕರು ಸಂತಸಗೊಂಡಿದ್ದಾರೆ. ವಾರಣಾಸಿಯ ರಾಕೇಶ್ ಹಾಗೂ ನೇಹಾ ದಂಪತಿ ಒಂದೇ ಭಾರತ್ ರೈಲಿನಲ್ಲಿ ತಮ್ಮ ಮಗನ ಹುಟ್ಟುಹಬ್ಬ ಆಚರಿಸಿದ್ದಾರೆ. ರೈಲು ಅಂಜಿಕಾ ಸೇತುವೆ ತಲುಪುತ್ತಿದ್ದಂತೆ ಕೇಕ್ ಕತ್ತರಿಸಿ ಮೋಕ್ಷನ 6ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ನೋಡಿದ್ರಲ್ವಾ, ಕಣಿವೆ ನಾಡು ಹಿಂದಿನಂತಲ್ಲ. ಉಗ್ರರು ಎಷ್ಟೇ ದಾಳಿ ಮಾಡಿದ್ರು ಭಾರತ ಮಾತ್ರ ಬಗ್ಗಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಧಾನಿ ಮೋದಿ ಅಭಿವೃದ್ಧಿಯ ಕಹಳೆ ಮೊಳಗಿಸಿದರು. ಪರಿಣಾಮ ಕಣಿವೆ ನಾಡಿನಲ್ಲಿ ಇವತ್ತು ಸಂಭ್ರಮ ಮನೆ ಮಾಡಿದೆ. ಒಂದೇ ಭಾರತ್ ರೈಲಿನಲ್ಲಿ ಸಂಚರಿಸಿ ಜನರು ಸಂತಸಗೊಂಡಿದ್ದಾರೆ. ರಕ್ತ ಹರಿದ ಜಾಗದಲ್ಲಿ ಅಭಿವೃದ್ಧಿಯ ಹೊಳೆ ಹರಿಯುತ್ತಿದೆ. ನರಮೇಧ ನಡೆದ ಪ್ರದೇಶದಲ್ಲಿ ವಿಶ್ವದ ಅತಿ ದೊಡ್ಡ ರೈಲ್ವೆ ಸೇತುವೆ ತಲೆ ಎತ್ತಿ ನಿಂತಿದೆ. ಕಾಶ್ಮೀರದಲ್ಲಿ ಮೊದಲ ಒಂದೇ ಭಾರತ್ ರೈಲು ಸಂಚರಿಸಿದೆ. ಅಂಜಿ ಸೇತುವೆ ಮೇಲೆ ಒಂದೇ ಭಾರತ್ ಆರ್ಭಟ. ಹೌದು, ಜಮ್ಮು ಮತ್ತು ಕಾಶ್ಮೀರದ ವಿಶ್ವದ ಅತಿ ಎತ್ತರದ ಚೇನಾಬ್ ರೈಲ್ವೆ ಸೇತುವೆಯನ್ನ ನಿನ್ನೆ ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು. ಜೊತೆಗೆ ಅಂಜಿ ನದಿ ಮೇಲೆ ನಿರ್ಮಿಸಿದ ಭಾರತದ ಮೊಟ್ಟ ಮೊದಲ ಕೇಬಲ್ ಸ್ಟೇಡ್ ರೈಲು ಸೇತುವೆಯನ್ನು ನಮೋ ಉದ್ಘಾಟಿಸಿದ್ರು. ಅಷ್ಟೇ ಅಲ್ಲ,
ಕಾತ್ರಾ ಶ್ರೀನಗರ ನಡುವಿನ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಪ್ರಧಾನಿ ಮೋದಿ ಹಸಿರು ನಿಶಾನೆ ತೋರಿದ್ರು. ಇದೀಗ ಮೊದಲ ವಂದೇ ಭಾರತ್ ರೈಲು ಅಂಜಿ ಸೇತುವೆಯಲ್ಲಿ ಆರ್ಭಟಿಸಿದೆ. ವಂದೇ ಭಾರತ್ ರೈಲಿನಲ್ಲಿ ಹುಟ್ಟುಹಬ್ಬ ಆಚರಣೆ. ಕಾಶ್ಮೀರದ ಮೊದಲ ವಂದೇ ಭಾರತ್ ರೈಲಿನಲ್ಲಿ ಸಂಚರಿಸಿದ ಪ್ರಯಾಣಿಕರು ಸಂತಸಗೊಂಡಿದ್ದಾರೆ. ವಾರಣಾಸಿಯ ರಾಕೇಶ್ ಹಾಗೂ ನೇಹಾ ದಂಪತಿ ವಂದೇ ಭಾರತ್ ರೈಲಿನಲ್ಲಿ ತಮ್ಮ ಮಗನ ಹುಟ್ಟುಹಬ್ಬ ಆಚರಿಸಿದ್ದಾರೆ. ರೈಲು ಅಂಜಿಕಾತ್ ಸೇತುವೆ ತಲುಪುತ್ತಿದ್ದಂತೆ ಕೇಕ್ ಕತ್ತರಿಸಿ ಮೋಕ್ಷನ 6ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ನೋಡಿದ್ರಲ್ವಾ, ಕಣಿವೆ ನಾಡು ಹಿಂದಿನಂತಲ್ಲ. ಉಗ್ರರು ಎಷ್ಟೇ ದಾಳಿ ಮಾಡಿದ್ರು ಭಾರತ ಮಾತ್ರ ಬಗ್ಗಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಧಾನಿ ಮೋದಿ ಅಭಿವೃದ್ಧಿಯ ಕಹಳೆ ಮೊಳಗಿಸಿದರು. ಪರಿಣಾಮ ಕಣಿವೆ ನಾಡಿನಲ್ಲಿ ಇವತ್ತು ಸಂಭ್ರಮ ಮನೆ ಮಾಡಿದೆ. ವಂದೇ ಭಾರತ್ ರೈಲಿನಲ್ಲಿ ಸಂಚರಿಸಿ ಜನರು ಸಂತಸಗೊಂಡಿದ್ದಾರೆ. ರಕ್ತ ಹರಿದ ಜಾಗದಲ್ಲಿ ಅಭಿವೃದ್ಧಿಯ ಹೊಳೆ ಹರಿಯುತ್ತಿದೆ. ನರಮೇಧ ನಡೆದ ಪ್ರದೇಶದಲ್ಲಿ ವಿಶ್ವದ ಅತಿ ದೊಡ್ಡ ರೈಲ್ವೆ ಸೇತುವೆ ತಲೆ ಎತ್ತಿ ನಿಂತಿದೆ. ಕಾಶ್ಮೀರದಲ್ಲಿ ಮೊದಲ ವಂದೇ ಭಾರತ್ ರೈಲು ಸಂಚರಿಸಿದೆ. ಅಂಜಿ ಸೇತುವೆ ಮೇಲೆ ವಂದೇ ಭಾರತ್ ಆರ್ಭಟ. ಹೌದು, ಜಮ್ಮು ಮತ್ತು ಕಾಶ್ಮೀರದ ವಿಶ್ವದ ಅತಿ ಎತ್ತರದ ಚೇನಾಬ್ ರೈಲ್ವೆ ಸೇತುವೆಯನ್ನ ನಿನ್ನೆ ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು. ಜೊತೆಗೆ ಅಂಜಿ ನದಿ ಮೇಲೆ ನಿರ್ಮಿಸಿದ ಭಾರತದ ಮೊಟ್ಟ ಮೊದಲ ಕೇಬಲ್ ಸ್ಟೇಡ್ ರೈಲು ಸೇತುವೆಯನ್ನು ನಮೋ ಉದ್ಘಾಟಿಸಿದ್ರು. ಅಷ್ಟೇ ಅಲ್ಲ, ಕಾತ್ರಾ ಶ್ರೀನಗರ ನಡುವಿನ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಪ್ರಧಾನಿ ಮೋದಿ ಹಸಿರು ನಿಶಾನೆ ತೋರಿದ್ರು. ಇದೀಗ ಮೊದಲ ವಂದೇ ಭಾರತ್ ರೈಲು ಅಂಜಿ ಸೇತುವೆಯಲ್ಲಿ ಆರ್ಭಟಿಸಿದೆ. ವಂದೇ ಭಾರತ್ ರೈಲಿನಲ್ಲಿ ಹುಟ್ಟುಹಬ್ಬ ಆಚರಣೆ. ಕಾಶ್ಮೀರದ ಮೊದಲ ವಂದೇ ಭಾರತ್ ರೈಲಿನಲ್ಲಿ ಸಂಚರಿಸಿದ ಪ್ರಯಾಣಿಕರು ಸಂತಸಗೊಂಡಿದ್ದಾರೆ. ವಾರಣಾಸಿಯ ರಾಕೇಶ್ ಹಾಗೂ ನೇಹಾ ದಂಪತಿ ವಂದೇ ಭಾರತ್ ರೈಲಿನಲ್ಲಿ ತಮ್ಮ ಮಗನ ಹುಟ್ಟುಹಬ್ಬ ಆಚರಿಸಿದ್ದಾರೆ. ರೈಲು ಅಂಜಿಕಾತ್ ಸೇತುವೆ ತಲುಪುತ್ತಿದ್ದಂತೆ ಕೇಕ್ ಕತ್ತರಿಸಿ ಮೋಕ್ಷನ 6ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ನೋಡಿದ್ರಲ್ವಾ, ಕಣಿವೆ ನಾಡು ಹಿಂದಿನಂತಲ್ಲ. ಉಗ್ರರು ಎಷ್ಟೇ ದಾಳಿ ಮಾಡಿದ್ರು ಭಾರತ ಮಾತ್ರ ಬಗ್ಗಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.